ನಮಸ್ಕಾರ. ಕರ್ನಾಟಕ ಚಾಲಕರ ಯೂನಿಯನ್ನಿಂದ ಸತೀಶ್ ಅಂತೇಳಿ ಮಾತಾಡ್ತಾ ಇರೋದು. ಮೊನ್ನೆ ಮಂಗಳೂರಿನಲ್ಲಿ ಒಂದು ಸಾರಿಗೆ ಅದಾಲತ್ತು ಕಾರ್ಯಕ್ರಮ ನಡೆಯುತ್ತೆ. ಆ ಕಾರ್ಯಕ್ರಮದಲ್ಲಿ ಹಲವಾರು ವಿಚಾರಗಳ ಚರ್ಚೆ ಜೊತೆಯಲ್ಲಿ ಒಂದು ವಿಚಾರವನ್ನು ತೆಗೆದುಕೊಂಡು ಬರ್ತಾರೆ. DL ಮತ್ತು RC ಕಾರ್ಡ್ಗೆ ಸಂಬಂಧಪಟ್ಟಂತೆ ಆಧಾರನ್ನು ಲಿಂಕ್ ಮಾಡಬೇಕು, ಅದು ಕಡ್ಡಾಯವಾಗಿ ಅಂತ ಹೇಳ್ತಾರೆ. ಈಗ ಆಲ್ಮೋಸ್ಟ್ ಆಲ್ ಇನ್ಸೂರೆನ್ಸ್ಗೆ ಆಧಾರು ಮತ್ತು ಪ್ಯಾನ್ ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಇವತ್ತು ಅದು ರನ್ನಿಂಗಲ್ಲಿದೆ. DL RC ಕಾರ್ಡ್ಗೆ ಇವರು ಆಧಾರನ್ನು ಕಡ್ಡಾಯ ಮಾಡೋದಕ್ಕೆ ಹೊರಟಿದ್ದಾರೆ. ಅದನ್ನು ಕೂಡ ಸ್ವಾಗತ ಮಾಡೋಣ. ಇದ್ರ ಜೊತೆಯಲ್ಲಿ ಮೊಬೈಲ್ ನಂಬರನ್ನು ಲಿಂಕ್ ಮಾಡಬೇಕಂತೆ. ಆ ಲಿಂಕನ್ನು ಏನಕ್ಕೆ ಮಾಡಬೇಕು ಅಂತ ಅವರು ಒಂದು ವಿಚಾರವನ್ನು ಹೇಳ್ತಾರೆ. ಚಾಲನಾ ಪರವಾನಗಿ ಹೊಂದಿರುವವರು ಮತ್ತು ನೋಂದಾಯಿತ ವಾಹನ ಮಾಲೀಕರು ತಮ್ಮ ಮೊಬೈಲ್ ಸಂಖ್ಯೆಯನ್ನು ತ್ವರಿತವಾಗಿ ಲಿಂಕ್ ಮಾಡಲು ಅಥವಾ ನವೀಕರಿಸಲು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಸಲಹೆ ನೀಡಿದೆ. ಏನಕ್ಕೆ ಸಲಹೆ ನೀಡುತ್ತೆ ಹೆದ್ದಾರಿ ಸಚಿವಾಲಯ ಅಂದರೆ, ಉತ್ತಮ ಸಂವಹನ ಮತ್ತು ಸಾರಿಗೆ ಸಂಬಂಧಿತ ಸೇವೆಗಳನ್ನು ಖಚಿತಪಡಿಸಿಕೊಳ್ಳಲು ಆಧಾರ್ ದೃಢೀಕರಣ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು. ನೋಂದಾಯಿತ ವಾಹನಗಳನ್ನು ಅವರ ಮೊಬೈಲ್ ಸಂಖ್ಯೆಯೊಂದಿಗೆ ಲಿಂಕ್ ಮಾಡುವ ಜೊತೆಗೆ ಅವರ ಆಧಾರ್ ಸಂಖ್ಯೆಯನ್ನು ಕೂಡ ದೃಢೀಕರಣ ಕಡ್ಡಾಯಗೊಳಿಸಿ ಆದೇಶವನ್ನು ಹೊರಡಿಸಿದ್ದಾರೆ. ಯಾವುದೇ ಸಾರಿಗೆ ಅಥವಾ ಚಾಲನಾ ಪರವಾನಗಿ ಸಂಬಂಧಿತ ಸೇವೆ ಮಾಹಿತಿಗೆ ಇದು ಅತ್ಯಂತ ಅತ್ಯಗತ್ಯ ಅಂತ ಸಚಿವಾಲಯ ಹೇಳಿಕೆಯನ್ನು ಕೊಡುತ್ತೆ. ಕೆಲವು ವಿಚಾರಗಳು ತುಂಬ ಇದೆ. ಅವರು ಹೇಳ್ತಾರೆ, ಸಂಚಾರ ನಿಯಮ ಉಲ್ಲಂಘನೆಯ ನೋಟಿಸನ್ನು ಕೂಡ ಕೊಡೋದಕ್ಕೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಬಳಕೆ ಮಾಡ್ಕೊಳ್ತೀವಿ. ಹಾಗೆ ನೀವು ನಿಯಮವನ್ನು ಉಲ್ಲಂಘನೆ ಮಾಡ್ತೀರಾ, ಅದಕ್ಕೆ ಈ ಚಲನನ್ನು ನಿಮ್ಮ ಮೊಬೈಲ್ ನಂಬರ್ಗೆ ಕಳಿಸ್ಕೊಡೋಂಥದ್ದು. ನೀವು ದಂಡವನ್ನು ಬೇಕಾದರೆ ಅದೇ ಆನ್ಲೈನಲ್ಲೇ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಒಂದು ವಿಚಾರವನ್ನು ಹೇಳ್ಕೊಡ್ತಾರೆ. ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ಸರ್ಕಾರಕ್ಕೆ ಸರಿಸುಮಾರು 15,000 ಕೋಟಿ ಹಣವನ್ನು ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂತಹ ಎಲ್ಲೋ ಬೋರ್ಡು ಮತ್ತು ಚಾಲಕರುಗಳು ತೆರಿಗೆ ರೂಪದಲ್ಲಿ ಕಟ್ತೀವಿ. ಈ ಹೊಸ ಯೋಜನೆಗಳನ್ನ ತೆಗೆದುಕೊಂಡು ಬರುವ ಸಾರಿಗೆ ಇಲಾಖೆಯ ಅಧಿಕಾರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದೇನಾದರೂ ಇದ್ದರೆ ಮೊದಲು ರಸ್ತೆಗಳ ಅಭಿವೃದ್ಧಿಯನ್ನು ಮಾಡಿ. ರಸ್ತೆಗಳಲ್ಲಿ ಒಂದೊಂದು ಅಡಿಗಳು ಗುಂಡಿಗಳು ಬಿದ್ದಿದೆ. ಇವತ್ತು ಸಂಚಾರ ದಟ್ಟಣೆ ಹೆಸರಿನಲ್ಲಿ ಸುಲಿಗೆಗಿಳಿದಿದ್ದೀರಾ ನೀವುಗಳೆಲ್ಲರೂ ಕೂಡ. ಯಾರಾದರೂ ಒಬ್ಬ ಚಾಲಕ, ಉದಾಹರಣೆಗೆ ಬೆಂಗಳೂರಿನಲ್ಲಿ ಕ್ಯಾಬ್ ಚಾಲಕರು ಮತ್ತು ಆಟೋ ಚಾಲಕರುಗಳು ಗ್ರಾಹಕರುಗಳ ಸೇವೆ ಕೊಡೋ ಸಂದರ್ಭಗಳಲ್ಲಿ ಅವರನ್ನು ಪಿಕಪ್ ಮಾಡುವುದು ಇಲ್ಲ ಡ್ರಾಪ್ ಮಾಡುವ ಜಾಗಗಳಲ್ಲಿ ನಾಚಿಕೆ ಇಲ್ಲದೆ ಇರೋ ಥರ ಬಂದು ಹಿಂದೆಗಡೆಯಿಂದ ಫೋಟೋ ತೆಗೆದು ತಾವು ತೆರಿಗೆಯ ಸರ್ಕಾರದ ಬೊಕ್ಕಸವನ್ನು ತುಂಬಿಸ್ಕೊಳ್ಳೋದಕ್ಕೆ ತಾವುಗಳು ಅತಿ ಹೆಚ್ಚು ಗಮನವನ್ನು ಹರಿಸ್ತಾ ಇದ್ದೀರ. ನೀವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು, ದುಡ್ಡನ್ನ ನಾವು ರಸ್ತೆಯಲ್ಲಿ ಈ BBMP ಅಧಿಕಾರಿಗಳು ಇವ್ರುಗಳು ಸೇರಿಕೊಂಡು ರಸ್ತೆಯಲ್ಲಿ ಕಲ್ಲನ್ನು ಚೆಲ್ತಾರಲ್ಲ, ಆ ರೀತಿ ನಾವು ಮಣ್ಣನ್ನು ಕಲ್ಲು ಆರಿಸ್ಕೊಂಡು ಬಂದು ನಾವು ಸರ್ಕಾರಕ್ಕೆ ಏನು ತೆರಿಗೆಯನ್ನು ಕಟ್ಟಲ್ಲ. ನಾವು ಕೂಡ ಗ್ರಾಹಕರುಗಳಿಗೆ ಸೇವೆಯನ್ನು ಕೊಟ್ಟು ಅಷ್ಟೋ ಇಷ್ಟೋ ಉಳಿಸ್ಕೊಂಡು ಸಂಪಾದನೆಯನ್ನು ಮಾಡೋದಕ್ಕೆ ಅಂತ ವಾಹನಗಳನ್ನ ಹಾಕ್ಕೊಂಡು ರಸ್ತೆಗಳಿಗೆ ಬರೋದು. ಈ ಚಲನ್ ತಗೊಂಡು ಬಂದ್ಬಿಡ್ತಾರಂತೆ, ಆಧಾರ್ ನಂಬರ್ನ ಲಿಂಕ್ ಮಾಡ್ಕೊಂಡ್ಬಿಡ್ಬೇಕಂತೆ, ಮೊಬೈಲ್ ನಂಬರ್ನ ಲಿಂಕ್ ಮಾಡ್ಕೊಂಡ್ಬಿಡ್ಬೇಕಂತೆ. ಇವ್ರುಗಳಿಗೆ ಮಾತ್ರ ಸರ್ಕಾರಕ್ಕೆ ಕುತ್ಕೊಂಡು ಮಜಾ ಮಾಡೋದಕ್ಕೆ AC ರೂಮ್ಗಳಲ್ಲಿ, ಇವ್ರ ಕಾರ್ಗಳಿಗೆ ಪೆಟ್ರೋಲು, ಇವ್ರು ಹೆಂಡ್ತಿದಿರೋ ಶಾಪಿಂಗ್ ಮಾಡೋದಕ್ಕೆ ವಾಹನಗಳು, ಇವ್ರ ಮಕ್ಕಳುಗಳು ಸ್ಕೂಲಿಗೆ ಬಿಡೋದಕ್ಕೆ ವಾಹನಗಳು, ಎಲ್ಲದಕ್ಕೂ ಸರ್ಕಾರದ ವಾಹನಗಳಿಗೆ ಎಲ್ಲದಕ್ಕೂ ಕೂಡ ತೆರಿಗೆ ಕಟ್ಟೋದಕ್ಕೆ ಚಾಲಕರುಗಳು ಬೇಕು. ಆದರೆ ಚಾಲಕರುಗಳಿಗೆ ಏನು ಕೊಡ್ತಾ ಇದ್ದೀರಾ ತಾವುಗಳು?
ಒಂದು ಉತ್ತಮವಾದ ರಸ್ತೆಯನ್ನು ನಿರ್ಮಾಣ ಮಾಡೋದಕ್ಕೆ ಆಗದೇ ಇರತಕ್ಕಂತಹ ಸರ್ಕಾರಗಳು, ಅದನ್ನು ಪ್ರಶ್ನೆ ಮಾಡೋಕ್ಕಾಗದೇ ಇರತಕ್ಕಂತಹ ಸಾರಿಗೆ ಇಲಾಖೆ ಅಧಿಕಾರಿಗಳು ನಮ್ಮನ್ನು ಒಂದು ಪ್ರಶ್ನೆ ಮಾಡ್ತೀರಾ, ನೀವು ಆನ್ಲೈನಲ್ಲೇ ಆ ದಂಡ ಕಟ್ಕೊಂಬಿಡಿ ಅಂತ. ಹೊಸ ಹೊಸ ಯೋಜನೆಗಳನ್ನ ತೆಗೆದುಕೊಂಡು ಬರೋದಕ್ಕಿಂತ ಮೊದಲು ರಸ್ತೆಗಳನ್ನು ಫಸ್ಟ್ ಅಭಿವೃದ್ಧಿಪಡಿಸಿ, ತದನಂತರದಲ್ಲಿ ಹೊಸ ಹೊಸ ಯೋಜನೆಗಳನ್ನ ತಗೊಂಡು ಬಂದು ದಂಡವನ್ನು ಎಲ್ಲಿ ಕಟ್ಟಬೇಕು, ಹೇಗೆ ಕಟ್ಟಬೇಕು ಅನ್ನೋದನ್ನ ನಿರ್ಧಾರವನ್ನು ಚಾಲಕ ಮಾಡ್ತಾನೆ. ತಾವೇನು ದಂಡ ಹಾಕಿದ ತಕ್ಷಣ ನಾವೇನು ಒತ್ಕೊಂಡು ಓಡೋಗೋದಿಲ್ವಲ್ಲ. FC ಬರುವ ಸಂದರ್ಭಗಳಲ್ಲಿ, DL ರಿನ್ಯೂವಲ್ಗೆ ಬಂದಂಥ ಸಂದರ್ಭಗಳಲ್ಲಿ ಕಟ್ತೀವಲ್ವ. ನೀವೇನದು ಹೊಸ ಯೋಜನೆಗಳನ್ನ ತೆಗೆದುಕೊಂಡು ಬರೋದು? ಫಸ್ಟು ರಸ್ತೆಗಳನ್ನ ಅಭಿವೃದ್ಧಿಪಡಿಸೋದ್ರ ಕಡೆಗೆ ಗಮನವನ್ನು ಕೊಡಿ. ದಂಡ ವಸೂಲಿಯನ್ನು ತದನಂತರದಲ್ಲಿ ಮಾಡೋಣ.